ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ ಡಿಜಿಟಲ್ ಸ್ಪೆಷಲ್ ಎಪಿಸೋಡ್. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಸೊ ಸ್ಪೆಷಲ್ ಎಪಿಸೋಡ್ ಅಂದಮೇಲೆ ಒಬ್ರು ಸ್ಪೆಷಲ್ ಗೆಸ್ಟ್ ಇರಲೇಬೇಕು. ಏನಂತ ಎಕ್ಸ್ಪ್ಲೈನ್ ಮಾಡಲಿ, ವಿನೋದ್ ಗೊಬ್ರಗಾರ ಅವರ ಚಿಟ್ಟೆ ಅಂತ ರಾಂಗ್ ಇನ್ಫಾರ್ಮೇಶನ್ ಹೊಡಿತೀನಿ. ಎಷ್ಟ್ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರಿ ನನ್ನ, ಹಂಗೆ ಎಲ್ಲ ಕ್ಲೋಸ್ ಆಗ್ತಾ 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 ಏನ್ ಬೇಕಾದ್ರೂ ಹೇಳ್ಬೋದು, ನಮ್ ವೇಬ್ ತಾನೆ ಅಂತ. ಹಾಗೇನಿಲ್ಲ, ಗೊಂಬೆ ಪೊಂಬೆ ಎಲ್ಲ ಹೇಳ್ಬಿಟ್ಟು. ಹೌದು, ಲಾಸ್ಟ್ ಇಂಟರ್ವ್ಯೂ ಎಷ್ಟು ಚೆನ್ನಾಗಿ ಗೊಂಬೆ, ಆಮೇಲೆ ಏನು ವೈಟ್ ಬಾಬಿ ಡಾಲ್ ಏನೇನೋ ಹೇಳ್ಬಿಟ್ಟು ಇವತ್ ನೋಡಿ ಹೆಂಗ್ ಯಪ್ಪ ಹೊಗಳ್ತಾ ಇದ್ದೀನಿ. ಇಲ್ಲ ಯಾವ ಚಿಟ್ಟೆ, ಒಬ್ಬರ ಮನದರ್ಸಿ ಆಗೋಕೆ ಹೊರಟಿರುವಂತ ಪ್ಲೀಸ್ ಬೇಬ್ ಬಾಬಿ ಡಾಲ್ ನೋಡಿ. ಹೇಳಿದ ತಕ್ಷಣ ಹೆಂಗೆ ಪಾಪ ನಮ್ ಹುಡುಗರ್ದು ಹೆಂಗೆ ಬ್ಲಶ್ ಆಗ್ತಾ ಇದಾರೆ ಅಂತ ನೋಡಿ. ಹುಡುಗರ ಗತಿ ಏನೂನಾ? ಮತ್ತೆ ಪಾಪ ಎಷ್ಟು ಜನ ಫ್ಯಾನ್ಸ್ ಇದಾರೆ. ಇನ್ನು ಎಷ್ಟು ಜನ ಹುಡುಗರನ್ನ ಹಾಳು ಮಾಡ್ಬೇಕು. ಪ್ಲೀಸ್ ಎಡಿಟ್. ನೋ ನೋ, ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ದಿ ಇಂಟರ್ವ್ಯೂ ನೌ. ಓಕೆ ವೇವ್ಸ್, ಹಾಯ್ ಹಲೋ, ಹೇಗಿದ್ದೀರಾ? ಐ ಆಮ್ ಸೂಪರ್ ಡೂಯಿಂಗ್ ಗುಡ್. ನೀವು ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ಅಲ್ಲ, ಒಂದು ಸೀಕ್ರೆಟ್ ಇನ್ನೊಂದ್ಸಲ, ಏನ್ ತಿಂತಾ ಇದ್ದೀರಾ ಅಥವಾ ಏನ್ ಕುಡಿತಾ ಇದ್ದೀರಾ ಅಥವಾ ನಿಜವಾಗ್ಲೂ ಒಂದ್ ಮಗು ಇದೆಯಾ, ಮದ್ವೆ ಆಗಿದ್ಯಾ? ಫಸ್ಟ್ ಕ್ಲಾರಿಟಿ. ಯಾಕೆ ಕಟ್ಟು ಇದೆಲ್ಲ ಕಟ್, ನಂದ್ ಹೆಂಗ್ ಕಟ್ ಆಗಲ್ವೋ ಅದು ಹಂಗೆ ಕಟ್ ಆಗ್ಬಾರ್ದು. ಏನ್ ಗುಟ್ಟು ಏನಿಲ್ಲ, ನಾನು ಸಖತ್ತಾಗಿ ತಿಂತೀನಿ, ಸಖತ್ತಾಗಿ ನಿದ್ದೆ ಮಾಡ್ತೀನಿ, ಸಖತ್ತಾಗಿ ಕೆಲಸ. ನೀವ್ ಎಷ್ಟ್ ಜನ ಹುಡುಗರು ಕಟ್? ನಾವು ಆಲ್ರೆಡಿ ಮದರ್ ಸ್ಥಾನದಲ್ಲಿ. ಇಲ್ಲ ಹಂಗೆ ಕಾಣ್ತಾ ಇಲ್ವಲ್ಲ, ಅದಕ್ಕೆ ಕೇಳಿದ್ದೆ. ಏನಿಲ್ಲ, ಅದೆಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ. ಓಕೆ ಓಕೆ. ಹೇಗ್ ನಡೀತಾ ಇದೆ ಲೈಫ್? ಗೋಯಿಂಗ್ ಗುಡ್. ದೇವರ ಆಶೀರ್ವಾದದಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆ ಸದ್ಯಕ್ಕೆ. ನೀವು ಕೈಗೆ ಸಿಗಲ್ಲ ಅಂತಿರಲ್ಲ, ಯಾವಾಗ ನೋಡಿದ್ರು ಮಾತಿಗೆ ಸಿಗ್ತೀರಾ? ಕೈಗೆ ಸಿಗಲ್ವಾ? ಹಂಗೆ ಕೈಗೆಟಕದ ವಸ್ತು ನಾನು, ಬೆಲೆ ಕಟ್ಟದ ನಕ್ಷತ್ರ. ಕಂಪ್ಲೀಟ್ ಆಗಿ ಬಿಸಿ. ಈಗ ಏನಾಗಿದೆ ಅಂದ್ರೆ ನಿಶು, ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆರ್ಟಿಸ್ಟ್ ಗಳಿಗೆ ಒಂದು ದಿನದ ಕೆಲಸ ಅನ್ನುವಂಥದ್ದೇ ತುಂಬಾ ಈಗ ಕಷ್ಟ ಇದೆ. ಅಂತದ್ರಲ್ಲಿ ನಮ್ ನಿಶು ಸಿಕ್ಕಾಪಟ್ಟೆ ಬಿಸಿ. ಇವತ್ತಂತೂ ಏನು ಡಬಲ್ ಕಾಲ್ ಶೀಟ್ ಕೊಟ್ಟಿದ್ದೀನಿ, ನಿಮ್ದು ಸೇರಿಸಿ ಟ್ರಿಬಲ್ ಕಾಲ್ ಶೀಟ್. ಸೊ ಹೇಗೆ ಹಂಗೆ ನಾವ್ ಏನ್ ಮಾಡೋದು, ನಮ್ಮ ಆರ್ಟಿಸ್ಟ್ ಜೀವನ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಕೆಲ್ಸ ಇದ್ರೆ ಕಂಟಿನ್ಯೂ ಒಂದೇ ದಿನದಲ್ಲಿ ಏನು ಬ್ಯಾಕ್ ಟು ಬ್ಯಾಕ್ ಬಂದ್ಬಿಡುತ್ತೆ. ಇಲ್ಲ ಅಂದ್ರೆ ಲಿಟ್ರಲಿ ಖಾಲಿ ಹೊಡಿತಾ ಇರ್ತೀವಿ, ಮನೇಲಿ ನಿದ್ದೆ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಬರೀ ಹರಟೆ ಹೊಡಿಯೋ ಕೆಲಸ ಮಾಡ್ತಾ ಇರ್ತೀವಿ. ಏನಕ್ಕೆ ನಾನು ಇವತ್ತು ಅದೇ ಯೋಚನೆ ಮಾಡ್ತಿದ್ದೆ, ದೇವ್ರೆ ಕೊಟ್ರೆ ಒಟ್ಟೊಟ್ಟಿಗೆ ನಿಧಾನಕ್ಕೆ ಕೊಡು, ಒಂದಾದ್ಮೇಲೆ ಒಂದು ದಿನ ಒಂದೊಂದು ಕೆಲಸ ಕೊಡಬೇಕಿದೆ. ಕೆಲಸ ಮಾಡಕ್ಕಿಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ಇವಾಗ ನೋಡಿದ್ರೆ ಇವಾಗ ನಿಮಗೆ ಗೊತ್ತಿರಂಗ ಆಡ್ ಶೂಟ್ ಮುಗಿಸಿದೀನಿ. ಇವಾಗ ನೆಕ್ಸ್ಟ್ ನಿಮ್ ಇಂಟರ್ವ್ಯೂ ಮುಗಿಸಿ ನಾನು ಸೀರಿಯಲ್ ಶೂಟಿಂಗ್ ಹೋಗ್ಬೇಕು. ಡನ್. ಸೊ ಹಿಂಗೆ ಐ ಆಮ್ ಪ್ಯಾಕ್ಡ್ ಟುಡೇ ಟೋಟಲಿ. ನಾನು ನಿಮ್ಮನ್ನ ಕಲರ್ಸ್ ಅಲ್ಲಿ ನೋಡಿದಾಗ, ಕೆಂಡ ಸಂಪಿಗೆ ಧಾರಾವಾಹಿಲಿ ನೋಡಿದಾಗ್ಲೂ ಇಲ್ಲಿಗೂ ಸಿಕ್ಕಾಪಟ್ಟೆ ಅಜಗಜಾಂತರ ವ್ಯತ್ಯಾಸ ಆಗಿದೆ. ಸೊ ಅಲ್ಲಿ ನೀವು ಹೇಳ್ತಾ ಇದ್ರಿ ಮಂತ್ಲಿ ಇಷ್ಟು ಡೇಸ್ ಶೂಟ್ ಇರುತ್ತೆ, ಅದಾದ್ಮೇಲೆ ನಾವು ಖಾಲಿ ಇರ್ತೀವಿ ಅಂತ. ಬಟ್ ಈಗ ಹಾಗಲ್ಲ, ಕಂಪ್ಲೀಟ್ ಆಗಿ ಡೇ ಬೈ ಡೇ ಬಿಸಿ ಆಗ್ತಾ ಇದ್ದೀರಾ. ಏನು ಟೈಮ್ ಹೀಗೆ ಇರಲ್ಲ ಅನ್ನೋದಕ್ಕೆ ಯು ಆರ್ ದ ಒನ್ ಬೆಸ್ಟ್ ಎಕ್ಸಾಂಪಲ್. ಥ್ಯಾಂಕ್ ಯು. ಹೌದು, ಕೆಂಡ ಸಂಪಿಗೆ ಆದ್ಮೇಲೆ ನನಗೆ ಸಿಂಧು ಭೈರವಿ ಅನ್ನೋ ಸೀರಿಯಲ್ ಸಿಕ್ತು. ಸೊ ಉದಯದಲ್ಲಿ ಮಾಡ್ತಿದ್ದೀನಿ ಇವಾಗ. ಅದು ಬಿಟ್ಟರೆ ಮಾಮೂಲಿ ಡಬ್ಬಿಂಗ್ಸ್ ನಡೀತಾ ಇದೆ, ಹೀರೋಯಿನ್ಸಿಗೆ ವಾಯ್ಸ್ ಕೊಡ್ತಿದ್ದೀನಿ. ಬಟ್ ಅದೇ ಏರುಪೇರು ಏನು ತುಂಬಾ ಹೈಯಲ್ಲೂ ಇಲ್ಲ, ನಾನು ಲೋವಲ್ಲೂ ಇಲ್ಲ, ಮಧ್ಯದಲ್ಲಿ ಇದ್ದೀನಿ ಸದ್ಯಕ್ಕೆ. ನ್ಯೂಟ್ರಲ್ ಆಗಿದ್ದೀನಿ ನಾನು. ಸೊ ನೋಡ್ಬೇಕು ಇವಾಗ ನೆಕ್ಸ್ಟ್ ದೇವ್ರು ಹೆಂಗೆ. ಬಟ್ ಖಾಲಿ ಅಂತ ಕೂರ್ಸಿಲ್ಲ ದೇವ್ರು, ಅದೊಂದು ಖುಷಿ ನನಗೆ. ಸೊ ಸಿಗ್ಬೇಕು, ಆದ್ರೆ ಇನ್ನೂ ಬ್ಯುಸಿ ಆಗ್ಬೇಕು, ಇನ್ನೂ ಕೆಲಸ ಮಾಡ್ಬೇಕು ನಾನು. ಸೊ ಜಸ್ಟ್ ವೇಟಿಂಗ್ ಫಾರ್ ಅ ಗುಡ್ ಪ್ರಾಜೆಕ್ಟ್ಸ್. ಓಕೆ. ನಿಶುಗೆ ಲಾಸ್ಟ್ ಟೈಮ್ ಹೇಳ್ತಾ ಇದ್ರು, ನನಗೆ ವಿಲನ್ ಪಾತ್ರಗಳು ಮಾಡೋದಕ್ಕೆ ತುಂಬಾ ಇಷ್ಟ ಅಂತ. ಸಿಕ್ಕಿದ್ಯಾ ವಿಲನ್ ಪಾತ್ರ? ಆಕ್ಚುಲಿ ಇವಾಗ ಅದನ್ನ ನಾನು ಅನ್ಕೊಂಡೆ ಈ ಕ್ವಶನ್ ನೀವು ಕೇಳ್ತೀರಾ ಅಂತ. ಈಗ ಕೆಂಡ ಸಂಪಿಗೆಯಲ್ಲಿ ನೀವು ನನ್ನ ಜಾನು ಆಗಿ ನೋಡಿದ್ದೀರಾ ಅಲ್ವಾ? ಈಗ ಅಗೇನ್ ಸಿಂಧು ಭೈರವಿಲು ಜಾನು ಆಗಿ ಮತ್ತೆ ಹೌದು. ಸೊ ಅದಕ್ಕೋಸ್ಕರ ಮೇ ಬಿ ನನ್ನ ಕ್ಯಾರೆಕ್ಟರ್ಗೋಸ್ಕರ ಒಪ್ಕೊಂಡೋ ಇಲ್ಲ ಗೊತ್ತಿಲ್ಲ, ಹೆಸರಿಗೆ. ಯಾಕಂದ್ರೆ ಜನ ನನ್ನ ರೆಕಗ್ನೈಸ್ ಮಾಡ್ತಿರೋದಾಗಿರ್ಬೋದು. ಇವತ್ತಿಗೂ ಎಲ್ಲಿ ಸಿಕ್ಕಿದ್ರು ಜಾನು 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 ಅಂತಾನೆ ಮಾತಾಡ್ತಾರೆ. ಕ್ಯೂಟ್ ಆಗಿರೋ ನೇಮ್ ಕೊಟ್ಟಿದ್ದಾರೆ ನಿಮ್ಮ ಡೈರೆಕ್ಟರ್. ಥ್ಯಾಂಕ್ಸ್ ಹೇಳಿ. ಇಬ್ರು ಡೈರೆಕ್ಟರ್ಗೂ ಥ್ಯಾಂಕ್ಸ್. ಕರೆಕ್ಟ್, ಇಬ್ರು ಡೈರೆಕ್ಟರ್ಗೂ ಥ್ಯಾಂಕ್ ಯು ಸೋ ಮಚ್. ಓಕೆ. ಸೊ ಹಾಗಾಗಿ ಇವಾಗ ಸಿಂಧು ಭೈರವಿಲಿ ಫಸ್ಟ್ ಪಾಸಿಟಿವ್ ಆಗೇ ಇದ್ದಿದ್ದು ನಂದು ರೋಲು. ಓಕೆ, ಅದ್ರಲ್ಲಿ ಕುಂಟಿ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು, ಬಿಕಾಸ್ ಅದ್ರಲ್ಲಿ ಕಾಲಿರಲ್ಲ ಶುರುನಲ್ಲಿ ನನಗೆ. ಸೊ ಅದು ಆದ್ಮೇಲೆ ಪಾಸಿಟಿವ್ ಇಂದ ಇವಾಗ ಮತ್ತೆ ಫುಲ್ ನೆಗೆಟಿವ್, ಹಳೆ ಜಾನು ಕೆಂಡ ಸಂಪಿಗೆ ಜಾನು ಮರು ಕಳಿಸ್ಬಿಟ್ಟಿದ್ದಾಳೆ ಈಗ ಮೈ ಮೇಲೆ. ಸೊ ಇದನ್ನ ಆಕ್ಚುಲಿ ಜನ ಲೈಕ್ ಮಾಡ್ತಾ ಇದ್ದಾರೆ. ಪಿನ್ ಇಡೋದಕ್ಕಿಂತ ಇದು ನಾನೇ ಮೇನ್. ಸ್ವಲ್ಪ ನಮ್ಮ ಅಕ್ಕಂಗೆ ಫುಲ್ ವಿಲನ್ ಆಗಿ ನಮ್ಮಪ್ಪ ಅಲ್ಲಿ ಇವಾಗ ದೊಡ್ಡಣ್ಣ ಸರ್ ಇದ್ರಲ್ವಾ, ಅಪ್ಪಾಜಿ ಇದ್ರು. ಇದ್ರಲ್ಲಿ ದತ್ತ ಸರ್ ಗೊತ್ತಿರ್ಬೇಕು ನಿಮಗೆ, ಶಿವರಾಜ್ ಕುಮಾರ್ ಸರ್ ಜೊತೆಲ್ಲ. ಸೊ ಇವಾಗ ಅವ್ರು ನಮ್ ಡ್ಯಾಡ್ ಇದ್ರಲ್ಲಿ. ಸೊ ಅಪ್ಪಾಜಿ
ಅಪ್ಪಾಜಿ ಆದ್ಮೇಲೆ ಡ್ಯಾಡ್ ಬಂದಿದ್ದಾರೆ ಇವಾಗ. ಸೊ ಅಲ್ಲಿ ಅಪ್ಪಾಜಿಗೆ ರೇಗ್ತಾ ಇದ್ದೆ, ಇಲ್ಲಿ ಡ್ಯಾಡಿಗೆ ರೇಗ್ತಾ ಇದ್ದೀನಿ. ಸೊ ಸೇಮ್ ಹೆಂಗ್ ಅಲ್ಲಿ ಜಾನು ಇದ್ಲೋ ಇಲ್ಲೂ ಅದೇ ತರ ಜಾನು ನನ್ನನ್ನು ಹಾಕಿ ಕರಿಬೇಡ್ಬೇ ಅಂತ ಹೇಗೆ ನಾನು ಕಾವ್ಯಂಗೆ ಹೇಳ್ತಾ ಇದ್ದೆ, ಮತ್ತೆ ಅವಳು ಫ್ಯಾನ್ಸ್ ಎಲ್ಲ ಆಮೇಲೆ ನನಗೆ. ಸೊ ಇಲ್ಲಿ ಹಾಗೆ ಸೇಮ್ ನಮ್ಮ ಇಂಚರಾಗೆ ಹಾಗೆ ಏಯ್ ನನ್ನನ್ನ ಕರಿಬೇಡ ಕಣೆ ಅಂತ ಹೇಳ್ತಾ ಇದ್ದೀನಿ. ಸೊ ಅದೇ ತರ ಸೇಮ್ ಡೈಲಾಗ್ಸ್ ಆಗಿರ್ಬೋದು ಎಲ್ಲ ಒಂದ್ ಸ್ವಲ್ಪ ನಾನು ಎಷ್ಟು ಮಿಸ್ ಮಾಡ್ತಾ ಇದ್ನೋ ಕೆಂಡ ಸಂಪಿಗೆ, ಮತ್ತೆ ಆ ವಿಲನ್ ರೋಲ್ ನ ಹೆಂಗೆ ಮಿಸ್ ಮಾಡ್ತಿದ್ದೆ ಅದು ಮತ್ತೆ ಸಿಕ್ಕಿದೆ ನನಗೆ. ಸೂಪರ್. ಈಗ ನೋಡಿ ದೊಡ್ಡಣ್ಣ ಜೊತೆ ಕೆಲಸ ಮಾಡುವಂತ ಭಾಗ್ಯ. ದೊಡ್ಡಣ್ಣ ನೀವು ತುಂಬಾ ಅಚ್ಚುಮೆಚ್ಚು, ಅದ್ರಲ್ಲೂ ಬರ್ಡೇ ಎಲ್ಲ ವಿಶ್ ಮಾಡ್ತಾರೆ, ಈಗಲೂ ಕಾಲ್ ಮಾಡಿ ಮಾತಾಡ್ತಾರೆ ಅಂತ ಹೇಳ್ತಿದ್ದಾರೆ. ಈ ಕಡೆ ದತ್ತಣ್ಣ ಅವರು, ಸೊ ಅವರು ಕೂಡ ಒಂದು ಅಪ್ಪಾಜಿ ಸ್ಥಾನದಲ್ಲಿ ನಿಂತಿದ್ದಾರೆ, ತುಂಬಾ ಅವರು ಟಿಪ್ಸ್ ಪ್ರೀತಿ ಗೊತ್ತಾ. ನಾನು ಅದೇ ಅನ್ಕೊಳ್ತೀನಿ ಎಷ್ಟು ಲಕ್. ನಾನು ಫಸ್ಟ್ ಸೀರಿಯಲ್ ಅಲ್ಲಿ ನಾಗೇಂದ್ರ ಶಾ ಅಪ್ಪ ಆಗಿದ್ರು, ಅಪ್ಪಾಜಿ ಇವಾಗ ಕೆಂಡ ಸಂಪಿಗೆ ಅಪ್ಪಾಜಿ ಇದ್ರು ದೊಡ್ಡಣ್ಣ ಸರ್, ಇವಾಗ ಇದ್ರಲ್ಲಿ ದತ್ತ ಸರ್. ಸೊ ಎಷ್ಟು ಜನಕ್ಕೆ ಸಿಗುತ್ತೆ ಈ ತರ ಭಾಗ್ಯ ಅಲ್ವಾ. ಎಂತೆಂತ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ ಮಾಡ್ತಿದ್ದೀನಿ. ಸೊ ನಾನು ಅಪ್ಪಾಜಿನ ಮಿಸ್ ಮಾಡ್ಕೋತಾ ಇದೀನಲ್ಲ ಅಂತ ಹಂಗೆ ಫೀಲ್ ಮಾಡ್ಬೇಕಾದ್ರೆ ದತ್ತ ಡ್ಯಾಡ್ ಕೂಡ ಸೇಮ್ ಲವ್ ಕೊಡ್ತಿದ್ದಾರೆ. ಊಟ ವಿಚಾರ ಆಗಿರ್ಬೋದು, ಅವ್ರು ನನಗೆ ಏನ್ ಇಷ್ಟನೋ, ನಾನು ಮಟನ್ ಬಿರಿಯಾನಿ ಜಾಸ್ತಿ ಇಷ್ಟಪಡ್ತೀನಿ ಅಂತ ಮಧ್ಯಾಹ್ನ ಊಟಕ್ಕೆ ಅದನ್ನೇ ಆರ್ಡರ್ ಮಾಡಿ. ನಾನು ಅದೇ ಅನ್ಕೊಳ್ತಾ ಇದೀನಿ, ಅಂದ್ರೆ ನಾನು ಅಪ್ಪಾಜಿನ ಮಿಸ್ ಮಾಡ್ಕೊಳಕ್ಕೆ ದೇವ್ರು ಬಿಡ್ತಾ ಇಲ್ವಲ್ಲ. ಎಷ್ಟ್ ಚೆನ್ನಾಗಿ ಅದೇ ತರ ಪ್ರೀತಿ ಡ್ಯಾಡ್, ಅಂದ್ರೆ ಅವ್ರದ್ದೇ ಬೇರೆ ರೀತಿ, ಡ್ಯಾಡ್ ಸ್ವಲ್ಪ ರಿಸರ್ವ್ಡ್ ಡ್ಯಾಡ್, ಬಟ್ ಮಾತಾಡ್ತಾರೆ ತುಂಬಾ ಚೆನ್ನಾಗಿ. ಫನ್ ಆಗಿರ್ಬೋದು ಎಲ್ಲ ಸಕ್ಕದ ಎಂಜಾಯ್ ಮಾಡ್ತೀವಿ. ಸಿಂಧು ಬೈರಲ್ ಅಂತೂ ಲೈಕ್ ಫನ್ ಬರೀ ನಾವು ಆಕ್ಟ್ ಮಾಡ್ತಿದೀವಿ ಅನ್ನೋ ತರ ಫೀಲೇ ಇರಲ್ಲ, ಆ ತರ ನೋಡ್ಕೊಳ್ತೀವಿ. ಫ್ಯಾಮಿಲಿ ತರ. ಎಕ್ಸಾಕ್ಟ್ಲಿ. ಐಸ್ ಕ್ರೀಮ್ ಇವಾಗ್ಲೂ ಹೇಗೆ ಸೆಟ್ಟಿಗೆ ಆರ್ಡರ್ ಮಾಡ್ಕೋತೀರಾ? ಏನ್ ಕತೆ ಐಸ್ ಕ್ರೀಮ್ ಕಡಿಮೆ ಮಾಡಿದರೆ ನಿಶು ಅವ್ರ ಐಸ್ ಕ್ರೀಮ್ ಅಂತ ಕೇಳ್ಪಟ್ಟೆ. ಆಕ್ಚುಲಿ ಹೇಗ್ ಬಿಟ್ಟಿದ್ದು? ಅದೇ ದಪ್ಪ ಆಗ್ತಾ ಇದ್ದೆ ಅಲ್ವಾ, ನೀವು ರೇಗ್ಸಿದ್ರಿ ನನ್ನ ಲಾಸ್ಟ್ ಟೈಮ್, ನಿಶು ಡುಮ್ಮಿ ಆಗಿದ್ಯಾ ಅಂತ. ಕಳ್ಳಿ ಚೆನ್ನಾಗಿದ್ದೀರಾ ಅಂತ ಇನ್ಸ್ಪಿರೇಷನ್ ನೀವೇ ಒಂಥರ. ನಿಮ್ಮನ್ನ ಅಲ್ಲ ಒಂದು ಮಗು ಅಮ್ಮನೇ ಒಂದ್ ಮಗು ಅಮ್ಮನೇ ಈ ರೇಂಜಿಗೆ ಮೇಂಟೈನ್ ಮಾಡ್ತಿದ್ದಾರೆ ಅಂದ್ರೆ ನಾನೊಂದು ಆರ್ಟಿಸ್ಟ್ ಆಗಿ ನಾನು ಫುಡ್ ಕಂಟ್ರೋಲ್ ಮಾಡ್ಬೇಕು, ಕಲಿಬೇಕು. ನಾನು ಏನು ನೋ ಮೇಂಟೈನ್, ನಾನು ಏನು ಜಿಮ್ ಮಾಡಲ್ಲ, ಯೋಗ ಮಾಡಲ್ಲ, ನಾನ್ ನೋಡಲ್ವಲ್ಲ ಡೈಲಿ. ನಾನು ಸರಿ ನಿದ್ದೆ ಮಾಡ್ತೀನಿ, ಊಟನು ಸಕ್ಕದಾಗಿ ತಿಂತೀನಿ, ಸಕ್ಕದಾಗಿ ಮಲಗ್ತೀನಿ. ಬಟ್ ಈಗ ಸಡನ್ ಆಗಿ ಇವಾಗ ನನಗ್ ಗೊತ್ತಿರೋದ್ರಿಂದ ನಿಮಗ್ ಮದ್ವೆ ಆಗಿದೆ ಮಗು ಇದೆ ಅಂತ ಗೊತ್ತು, ಎಲ್ರು ತಿಳ್ಕೊಳ್ಳಿ ಅವ್ರಿಗೆ ಮದ್ವೆ ಆಗಿದೆ ಮಗು ಇದೆ. ಯಾಕೆ ಈ ತರ ನಮ್ದು ಡಿಮ್ಯಾಂಡ್ ಕಮ್ಮಿ ಮಾಡ್ತೀರಾ? ನೀವೇ ಅಡ್ವರ್ಟೈಸ್ಮೆಂಟ್ ನಿಮ್ ಸ್ಟೇಟಸ್ ಎಲ್ಲ ನೋಡ್ಬೇಕು, ಎಷ್ಟು ಚೆನ್ನಾಗಿ ಬಾಡಿ ಮೇಂಟೈನ್ ಮಾಡ್ತಿದ್ದಾರೆ ಇವರು. ರೋಜ ಮೇಲೆ ಹೋಗ್ಬಿಡ್ತೀನಿ, ಕಳೆದೋಗ್ಬಿಡ್ತೀನಿ. ಇಲ್ಲ ಇದ್ದೀರಾ ನೋಡ್ಬರಿ, ನಾ ಇರ್ತೀನಿ ಇಲ್ಲೇ. ಸೊ ಹಾಗಾಗಿ ಸೊ ಮೇಂಟೈನ್ ಮಾಡ್ಬೇಕಲ್ಲ ಆಸ್ ಅನ್ ಆರ್ಟಿಸ್ಟ್. ಇನ್ನು ಯಂಗೆಸ್ಟ್ ಕ್ಯಾರೆಕ್ಟರ್ ಸಿಗ್ಬೇಕು ಅಂತಂದ್ರೆ ಮೇಂಟೈನ್ ಮಾಡ್ಲೇಬೇಕಲ್ಲ ಅಂತ ಐಸ್ ಕ್ರೀಮ್ ಕಂಟ್ರೋಲ್ ಮಾಡ್ತಿದ್ದೀನಿ. ಆದ್ರೂ ಬಿಡಲ್ಲ ಪಾಪ. ಐಸ್ ಕ್ರೀಮ್ ಕಾಂಟ್ ಅವಾಯ್ಡ್ ಮೀ ಆರ್ ಐ ಕಾಂಟ್ ಅವಾಯ್ಡ್ ಐಸ್ ಕ್ರೀಮ್. ಓಕೆ, ಐಸ್ ಕ್ರೀಮ್ ಮೇಲೆ ಒಂದಷ್ಟು ಕ್ವಶನ್ಸ್ ಅರೇಂಜ್ ಮಾಡ್ತೀನಿ ಇವಾಗ. ನಂಗೆ ಆಮೇಲೆ ಕೊಡ್ಸ್ಬೇಕಾಯ್ತಾ? ಇಷ್ಟು ಕ್ಯೂಟ್ ಆಗಿರೋ ಯಾರು ತಾನೇ ಕೊಡ್ಸಲ್ಲ ಅಂತ ಹೇಳ್ತಾರೆ. ಓಕೆನಾ? ಐಸ್ ಕ್ರೀಮ್ ತಿನ್ನೋದ್ರಿಂದ ಆಗುವಂತಹ 3 ಉಪಯೋಗಗಳು ಏನು? ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್. 3 ಉಪಯೋಗಗಳ ಆಕ್ಚುಲಿ ತುಂಬಾ ಸ್ಟ್ರೆಸ್ ಬರ್ಸ್ಟ್ ಆದಾಗ ಐಸ್ ಕ್ರೀಮ್ ತಿಂದ್ರೆ ಶಾಂತ ಆಗ್ತೀವಿ. 100% ರೈಟ್. ಆಯ್ತಾ? ಸೆಕೆಂಡ್ ಒನ್, ನನಗೆ ಯಾರೋ ಹೇಳಿದ್ದು ದೊಡ್ಡವರು, ಬಟ್ ಅವ್ರ ಹೆಸರು ಹೇಳಕ್ಕಾಗಲ್ಲ, ಬೇಡ. ಗ್ಲೋ ಬರುತ್ತೆ ಐಸ್ ಕ್ರೀಮ್ ತಿಂದ್ರೆ. ಅಂದ್ರೆ ಲೈಕ್ ನಾವು ಬ್ರ್ಯಾಂಡ್ ನೋಡ್ಕೊಂಡು ತಿನ್ಬೇಕಾಯ್ತಾ, ಹಂಗಂತ ಈ ಪ್ಯಾಕ್ಡ್ ಐಸ್ ಕ್ರೀಮ್ಸ್ ಎಲ್ಲ ತುಂಬಾ ದಿನ ಪ್ಯಾಕ್ ಮಾಡಿಟ್ಟಿರ್ತಾರೆ. ನಾನು ಆ ಐಸ್ ಕ್ರೀಮ್ಸ್ ತಿನ್ನಲ್ಲ, ನಂಗೆ ಇಷ್ಟನೇ ಆಗಲ್ಲ ಐಸ್ ಕ್ರೀಮ್ಸ್. ಏನೇ ಇದ್ರು ಅದೇ ಸ್ವಲ್ಪ ಬ್ರ್ಯಾಂಡ್ಸ್, ಪೋಲಾರ್ ಬೇರು, ಲೇಕ್ ವ್ಯೂ ಮಿಲ್ಕ್ ಬಾರ್, ಅದೆಲ್ಲ ನನ್ನ ಪರ್ಸನಲ್ ಫೇವ್ರೇಟ್. ಸೊ ಆ ಥರದ್ದು ತಿಂದ್ರೆ ಓಕೆ ಹೆಲ್ದಿ, ಬಿಕಾಸ್ ಅವ್ರು ಡೈಲಿ ಮಾಡ್ತಾರೆ, ಡೈಲಿ ಖಾಲಿ ಆಗುತ್ತೆ. ಸೊ ಇದೆಲ್ಲ ಪ್ಯಾಕ್ಡ್ ಎಷ್ಟೋ ದಿನ ಆಗಿರುತ್ತಲ್ಲ, ಪ್ಯಾಕ್ಡ್ ಐಸ್ ಕ್ರೀಮ್ಸ್ ತಿನ್ಬಾರ್ದು. ಸೊ ಗ್ಲೋ ಬರುತ್ತೆ, ಅದಕ್ಕೆ ಇವರು ಇಷ್ಟು ಪಳ ಪಳ ಅಂತ ಹೇಳ್ತಾರೆ ನೋಡಿ, ಇವರ ಪಳ ಪಳ ಸೀಕ್ರೆಟ್ ಐಸ್ ಕ್ರೀಮ್. ಓಕೆ, ಡನ್. ಇನ್ 3ನೇದು ಹೊಟ್ಟೆ ನೋವು ತುಂಬಾ ಇದ್ದಾಗ ಐಸ್ ಕ್ರೀಮ್ ತಿಂದ್ರೆ ಹೊಟ್ಟೆ ನೋವು ಹೋಗುತ್ತೆ. ನನಗೆ ಐಸ್ ಕ್ರೀಮ್ ವಿತ್ ಜಾಮೂನ್ ತಿನ್ಬೇಕಂತ ಕೇಳ್ಪಟ್ಟಿದ್ದೀನಿ. ನನ್ಗೆ ಐಸ್ ಕ್ರೀಮ್ ಅದು ಹೌದು, ಬಟ್ ನಾನು ಜಾಮೂನ್ ಜೊತೆ ಎಕ್ಸ್ಪ್ಲೋರ್ ಮಾಡಿಲ್ಲ ಜಾಸ್ತಿ. ನಂಗೆ ಹಂಗೆ ಐಸ್ ಕ್ರೀಮ್ ತರಾನೇ ತಿನ್ನಕ್ಕೆ ಇಷ್ಟಪಡ್ತೀನಿ. ಸೊ 3 ಗುಡ್ ಕ್ವಾಲಿಟೀಸ್. ಡಿಸ್ಅಡ್ವಾಂಟೇಜಸ್ ಅದ್ ನಿಮ್ಗೆ ಗೊತ್ತೋ ಇಲ್ಲ ಅಂತ ನನಗೆ ಗೊತ್ತು, ಆಬ್ವಿಯಸ್ಲಿ. ಯಾಕಂದ್ರೆ ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ನೀವು ಮಾಡಲ್ಲ ಅಂತ ನನಗೆ ಗೊತ್ತು. ಡಿಸ್ಅಡ್ವಾಂಟೇಜಸ್ ಏನೆಲ್ಲ ಇದೆ ಅಂತ ನಮ್ಮ ವೀಕ್ಷಕರ ಕಮೆಂಟ್ ಅಲ್ಲಿ ಹಾಕಿ. ಯಾರನ್ನ ಬೇಕಾದ್ರೂ ಬಿಟ್ಟಿರ್ತೀನಿ, ಐಸ್ ಕ್ರೀಮ್ ನ ಬಿಟ್ಟಿರಕ್ಕಾಗಲ್ಲ, ಅದೇ ಒಂದ್ ಕಷ್ಟ. ಶುಗರ್ ಹೌದು, ಹಂಗಂತ ದಿನ ತಿನ್ಬಾರ್ದು. ನಾನೇ ದಿನ ತಿನ್ನೋದಿಲ್ಲ. ಸೊ ನಾನು ಒಂದಿನ ಬಿಟ್ಟು ಒಂದಿನ ತಿಂತೀರಾ ಅಷ್ಟೇ. ಅಂದ್ರೆ ಇಲ್ಲ ವೀಕ್ಲಿ ಒನ್ಸ್. ಇವಾಗ ನಿಜವಾಗ್ಲೂ ಕಮ್ಮಿ ಮಾಡಿದ್ದೀನಿ ನಾನು, ಸೀರಿಯಸ್ಲಿ. ವೀಕ್ಲಿ ಒನ್ಸ್ ತಿನ್ನೋದು ದೊಡ್ಡ ವಿಷಯ ಆಗ್ತಿದೆ. ಕ್ರೇವಿಂಗ್ ಕಮ್ಮಿ ಮಾಡ್ಕೊಂಡಿದ್ದೀನಿ. ಮುಂಚೆ ಏನಾಗ್ತಿದ್ ಗೊತ್ತಾ, 12 ನೈಟ್ ಆಗ್ತಾ ಇದ್ದಂಗೆ ನಂಗೆ ಅಟ್ ಲೀಸ್ಟ್ 1 ಸ್ಪೂನ್ ತಿನ್ಬಿಡ್ಬೇಕು ನನಗೆ ಸಮಾಧಾನ ಆಗಕ್ಕೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ಅಲ್ಲ ಏನದು ಚಾರ್ಲಿ ಅಂತ ಏನಕ್ಕೆ ಸೇವ್ ಮಾಡ್ಕೊಂಡಿರೋದು, ಏನ್ ಸೀಕ್ರೆಟ್ ಏನದು? ನೀವು ಇದೆಲ್ಲ ಮತ್ತೆ ಕೇಳಿ ಎಲ್ಲ ರಿವೀಲ್ ಮಾಡಿ ನೆಕ್ಸ್ಟ್ ನಾನು ಯಾರ ಮುಂದೆ ಆದ್ರೂ ಆ ಕಾಲ್ ಬಂದು ಏನ್ ಎಲ್ಲಾ ಕಡೆ ನಿಮ್ದೆ ಹವಾ